ಗುಡ್ ಮಾರ್ನಿಂಗ್. ಡಾಕ್ಟರ್ ಪ್ರಸಾದ್ ಇದ್ದಾರೆ? ಆಪರೇಷನ್ ಥಿಯೇಟರ್ ಇದ್ದಾರೆ. ಥ್ಯಾಂಕ್ ಯು. ಎಸ್ ಡಾಕ್ಟರ್ ಪ್ರಸಾದ್ ಅವರಿದ್ದಾರಾ? ಅವ್ರ ಆಪರೇಷನ್ ಮುಗಿಸಿ ಈಗ ತಾನೇ ಮನೆಗೆ ಹೋದ್ರು. ಬನ್ನಿ ಮನೆಗೆ ಹೋಗೋಣ. ಕ್ಯಾನ್ ವಿ ಕಮ್ ಇನ್ ಸರ್? ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್ ಬಿ ಸೀಟೆಡ್. ನಾನು ಶೇಖರ್, ಪ್ರೆಸ್ ರಿಪೋರ್ಟರ್. ಇವರು ನಮ್ಮ ಕರ್ನಾಟಕ ಪ್ರಿಂಟರ್ಸ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಸುಂದರೇಶ್. ನಮಸ್ಕಾರ. ಅವರು ನಮ್ಮ ಪ್ರೆಸ್ ಫೋಟೋಗ್ರಾಫರ್ ಮಿಸ್ಟರ್ ಸುಂದರ್. ಹಿ ಇಸ್ ಅವರ್ ಕೊಲೀಗ್ ಮಿಸ್ಟರ್ ಶ್ರೀನಿವಾಸ್. ನಾನ್ ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ ಡಾಕ್ಟರ್. ಬಹಳ ದಿವಸಗಳಿಂದ ನೋಡ್ಬೇಕು ಅಂತ ಆಸೆ ಇತ್ತು. ಅದು ಇವತ್ತು ನೆರವೇರ್ತು. ನನ್ನ ಹತ್ರ ಪೇಷಂಟ್ಸ್ ಬರ್ತಾರೆ ಹೊರತು ಪತ್ರಿಕೆಯವರು ಯಾವತ್ತೂ ಬಂದಿರಲಿಲ್ಲ. ಪತ್ರಿಕೆಯವರು ಪೇಷಂಟ್ ಆಗಬಾರ್ದೇನು? ವಿ ಹ್ಯಾವ್ ಕಮ್ ಹಿಯರ್ ಟು ಹ್ಯಾವ್ ಯುವರ್ ವ್ಯಾಲ್ಯೂಯಬಲ್ ಆರ್ಟಿಕಲ್ ಫಾರ್ ಅವರ್ ನ್ಯೂಸ್ ಪೇಪರ್. ನಾನು ರೈಟರ್ ಅಲ್ವಲ್ಲ? ಪರವಾಗಿಲ್ಲ. ಈ ವರ್ಷ ನಿಮ್ ನರ್ಸಿಂಗ್ ಹೋಮ್ ಸಿಲ್ವರ್ ಜುಬ್ಲಿ ಅಂತ ಗೊತ್ತಾಯ್ತು. ರಜತ ಮಹೋತ್ಸವ ಸಂದರ್ಭದಲ್ಲಿ ನೀವೊಂದು ವಿಶೇಷ ಲೇಖನ ಬರೀಲೇಬೇಕು. ಯೋ ನಂಬರ್ 1 ಹಾರ್ಟ್ ಸ್ಪೆಷಲಿಸ್ಟ್. ನಿಮ್ ಜೀವನದಲ್ಲಿ ಎಷ್ಟೋ ಹಾರ್ಟ್ ಆಪರೇಷನ್ಸ್ ನ ಮಾಡಿ ಪುನರ್ಜೀವ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ 4 ಮಾತಾಡಿದ್ರೆ ಸಾಕು. ಡಾಕ್ಟರ್ ರೋಗದ ಜೊತೆ ಹೋರಾಡಬೋದೇ ಹೊರತು ಯಮನ್ ಜೊತೆ ಅಲ್ಲ. ನಮ್ ಕರ್ತವ್ಯ ನಾವು ಮಾಡ್ತೀವಿ. ರೋಗಿಗಳನ್ನ ಬದುಕಿಸೋದು ಬಿಡೋದು ಆ ದೇವ್ರಿಗೆ ಸೇರಿದ್ದು. ಏನ್ ಡಾಕ್ಟ್ರೆ ನೀವು ಹೀಗಂತೀರಾ? ನಾನಾದ್ರೇನು, ವೃತ್ತಿಲ್ ನೀವೆಲ್ಲ ಪತ್ರಿಕೆಯವರು, ನಾನ್ ಡಾಕ್ಟರ್. ಡಾಕ್ಟರ್ ಆಗಿ ನಿಮ್ 25 ವರ್ಷದ ಸರ್ವಿಸ್ ನಲ್ಲಿ ಯಾವ್ದಾದ್ರು ಮರೆಯಲಾಗದಂತ ಘಟನೆ ಒಂದಿದ್ರೆ ಅದನ್ನ ನಮಗ್ ತಿಳಿಸಿದ್ರೆ ನಾವು ಬರ್ಕೋತೀವಿ. ಮರೆಯಲಾಗದಂತ ರೋಗಿನ ನನ್ನ ವೃತ್ತಿಯ ಮೊದಲನೇ ದಿನಗಳಲ್ಲಿ ನಾನು ಕಂಡೆ. ಹೇಳಿ. ನಾನು ಫಾರಿನಿಂದ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬಂದು ಚಿಕ್ಕದಾಗಿ ಒಂದು ನರ್ಸಿಂಗ್ ಹೋಮ್ ಇಟ್ಕೊಂಡೆ. ಒಂದು ದಿನ ಡಾಕ್ಟರ್ ಮೂರ್ತಿಯನವರಿಂದ ಕಾರ್ ಕಳಿಸ್ತೀನಿ, ತಕ್ಷಣ ಬರಬೇಕು ಅಂತ ಒಂದು ಫೋನ್ ಬಂತು. ಅವ್ರು ಯಾರು, ಏನು, ಏತಕ್ಕೆ ಕರೆದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿ ಸ್ವಲ್ಪ ಹೊತ್ತಿನಲ್ಲೇ ಒಂದು ಕಾರ್ ಬಂತು. ಹಲೋ, ನಾನೇ ಡಾಕ್ಟರ್ ಮೂರ್ತಿ, ಮಹಾದೇವಯ್ಯನವರ ಫ್ಯಾಮಿಲಿ ಡಾಕ್ಟರ್. ಐ ಆಮ್ ಡಾಕ್ಟರ್ ಪ್ರಸಾದ್. ಬನ್ನಿ, ಪ್ಲೀಸ್ ಕಮ್. ಮಹಾದೇವಯ್ಯನವರೇ, ಡಾಕ್ಟರ್ ಬಂದ್ರು. ಇವ್ರನ್ನೇನ ನೀವು ಹೇಳಿದ್ದು? ಹೌದು. ಐ ಆಮ್ ಮಹಾದೇವಯ್ಯ. ಡಾಕ್ಟರ್ ಪ್ರಸಾದ್, ಪ್ಲೀಸ್ ಬಿ ಸೀಟೆಡ್. ECG reports and medical reports. ಲೋ, ದೊಡ್ಡ ಡಾಕ್ಟ್ರು ಅಂದ್ರೆ ತುಂಬಾ ವಯಸ್ಸಾಗಿರೋರು ಅನ್ಕೊಂಡಿದ್ದೆ. ಅವ್ರಿನ್ನೋ ಚಿಕ್ಕ ಹುಡ್ಗಾನು. ಚಿಕ್ಕ ಹುಡುಗ ಅಂದ್ರೆ ಚಡ್ಡಿ ಹಾಕೊಂಡಿದಾರ? ನಿನ್ ತಲೆ. ಅವ್ರೇನ್ ತೊಟ್ಲಲ್ಲಿ ಮಲ್ಕೊಂಡ್ ಫೀಡಿಂಗ್ ಬಾಟ್ಲಲ್ಲಿ ಹಾಲ ಕುಡಿತಾರೆ? ಹೋಗ್ಲಿ ಬಿಡು, ಶುದ್ಧ ತರ್ಲೆ. ನೀನ್ ಹೇಳು, ನೋಡಕ್ಕಾಗಿದ್ದಾರೆ. ಒಳ್ಳೆ ಹೀರೋ ಇದ್ದಾಗಿದಾರ ಕಣೋ. ನಮ್ ಮನೆ ಡಾಕ್ಟರ್ ಹೇಳ್ತಾ ಇದ್ರು ಅವ್ರಿಗಿನ್ನೂ ಮದ್ವೆನೇ ಆಗಿಲ್ವಂತೆ. ಅಷ್ಟು ಚಿಕ್ಕವ್ರಿಗೆ ಇಷ್ಟು ದೊಡ್ಡ ಕಾಯಿಲೆ ವಾಸ ಮಾಡಕ್ ಬರುತ್ತಾ? ಅಮೆರಿಕಾ ಡಾಕ್ಟರ್ ಮುದ್ಕಪ್ಪನೇ ಆಗಲ್ಲ ಅಂತ ಕೈ ಬಿಟ್ಬಿಟ್ರು. ಇನ್ನು ಚಿಕ್ಕ ಹುಡುಗ ವಾಸಿ ಮಾಡ್ಬಿಡ್ತಾರ? ಯಾರ್ಯಾರು ಹಸ್ಗುಣ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಇದಕ್ಕೆ ಹಿಂದೆ ECG ಯಾವಾಗ ತೆಗೆಸಿದ್ರು? 4 ತಿಂಗಳು. ಟ್ರೀಟ್ ಮಾಡಿದ ಡಾಕ್ಟರ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಹೇಶ್. ವೆಲ್ಲೂರಿನಿಂದ ಡಾಕ್ಟರ್ ಮ್ಯಾಕ್ಸ್ ಪರ್ಸನ್ ಕೂಡ ಬಂದಿದ್ರು. ಹಾ, ಹಾಗಾದ್ರೆ ನಾನು ಡಾಕ್ಟರ್ ಮಹೇಶ್ನ ಒಂದ್ಸತಿ ಭೇಟಿ ಮಾಡ್ಬೇಕಲ್ಲ? ಓಕೆ, ಫೋನ್ ಮಾಡಿ ಟೈಮ್ ಫಿಕ್ಸ್ ಮಾಡ್ತೀನಿ. ಪೇಷಂಟ್ ನೋಡೋಣ. ಓ ಎಸ್, ದಯಮಾಡಿಸಿ. ನಮಸ್ಕಾರ ಸರ್. ಏನಮ್ಮ ನಿನ್ನ ಹೆಸರು? ಆಶಾ. ಕೇಳಿಸ್ಲಿಲ್ಲ, ಗಟ್ಟಿಯಾಗಿ ಹೇಳು. ಆಶಾ ಅಂತ. ನಾನು ನಿಮ್ಮ ಮಗಳ ಧ್ವನಿ ಕೇಳೋಣ ಅಂತ ಕೇಳಿದೆ. ಸಾರಿ. ಆಶಾ, ಬೆಳಗ್ಗೆ ಕಾಫಿ ಕುಡಿದ್ಯೋ ಹಾಲು ಕುಡಿದ್ಯೋ? ಹಾರ್ಲಿಕ್ಸ್. ಹಾರ್ಲಿಕ್ಸ್?
ವೆರಿ ಗುಡ್. ಡಾಕ್ಟರ್ ಮೂರ್ತಿ ಅವರೇ, ಸರ್. ನಾಳೆ ಇವ್ರದ್ದು ಓಲ್ಡ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಆಶಾನ ಕರ್ಕೊಂಡು ನರ್ಸಿಂಗ್ ಹೋಮ್ ಹತ್ರ ಬನ್ನಿ. ಓಕೆ. ಓಕೆ ಆಶಾ, ಬಲ್ಲಮ್ಮ. ಐ ಆಮ್ ಡಾಕ್ಟರ್ ಪ್ರಸಾದ್. ಬಾಯ್. ವಾಲ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಮಸಲ್ಸ್ ಕೂಡ ಡ್ಯಾಮೇಜ್ ಆಗಿದೆ. ಮೆಡಿಸಿನ್ಸ್ ಇಂದ ಕ್ಯೂರ್ ಮಾಡೋದು ಕಷ್ಟ. ಹಾರ್ಟ್ ಈಸ್ ಇನ್ ವೆರಿ ಬ್ಯಾಡ್ ಕಂಡೀಷನ್. ಪೇಷಂಟ್ ನ ಉಳಿಸೋದಿಕ್ಕೆ ಸಾಧ್ಯವೇ ಇಲ್ವಾ ಡಾಕ್ಟ್ರೆ? ಇದೆ. ಈ ಕೆಟ್ಟಿರೋ ಹೃದಯನ ತೆಗೆದು ಬೇರೆ ಹೃದಯ ನೀಡಬೇಕಾಗುತ್ತೆ. ಐ ಮೀನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್. ನೀವು ಅಮೆರಿಕಾದಲ್ಲಿ ಇಂಥ ಆಪರೇಷನ್ಸ್ ತುಂಬಾ ಮಾಡಿದಿರಾ ಅಂತ ಕೇಳಿದೀನಿ. ಇಲ್ಲ, ಅಷ್ಟು ಅನುಕೂಲ ಇಲ್ಲ. ಅನುಕೂಲ ಅಂದ್ರೆ ಬದಲಿ ಹೃದಯ ಅಷ್ಟು ಸುಲಭವಾಗಿ ಸಿಗುತ್ತಾ ಅಂತ. ಪ್ರಯತ್ನ ಪಡೋಣ. ನಾನು ತಿಳಿದಿರೋ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡ್ತೀನಿ. ಆದಷ್ಟು ಬೇಗ ಆಪರೇಷನ್ ಮಾಡೋದು ಒಳ್ಳೇದು. ನೀವು ಹೇಳೋದು ಕೇಳಿದ್ರೆ ಯಾಕೋ ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಡಾಕ್ಟರ್ ಮೂರ್ತಿ ಅವರೇ. ಯಾಕೆ ಹೆದರಿಕೆ? ಆತ ಎಕ್ಸ್ಪರ್ಟ್ ಡಾಕ್ಟರ್. ನಮ್ಮಷ್ಟೇ ಜವಾಬ್ದಾರಿ ಅವ್ರಿಗೂ ಇರುತ್ತೆ. ಬೇರೆ ಹೃದಯ ಅಂತಂದ್ರಿ ನೀವು? ಬೇರೆ ಹೃದಯ ಅಂತಂದ್ರಿ ಅದೆಲ್ಲಿ ಸಿಗುತ್ತೆ? ಫಾರಿನ್ ತರಿಸ್ತಾರ? ಇಲ್ಲ, ಅಕಸ್ಮಾತ್ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ತಲೆಗೆ ತುಂಬಾ ಪೆಟ್ಟು ಬಿದ್ದು ಏನ್ ಮಾಡಿದ್ರು ಬದುಕೋದಿಲ್ಲ ಅಂತ ಡಾಕ್ಟರ್ಸ್ ತೀರ್ಮಾನ ಮಾಡಿದಾಗ ಆ ಪೇಷಂಟಿಗೆ ಸಂಬಂಧಪಟ್ಟವ್ರ ಪರ್ಮಿಷನ್ ತಗೊಂಡು ಅವ್ರ ಹೃದಯ ತೆಗೆದು ಬೇರೆ ರೋಗಿ ಜೋಡಿಸ್ತಾರೆ. ಅದು ಅಡ್ಜಸ್ಟ್ ಆಗುತ್ತಾ? ಅದನ್ನೆಲ್ಲ ಡಾಕ್ಟರ್ಸ್ ಟೆಸ್ಟ್ ಮಾಡ್ಕೊಂಡೆ ಆಪರೇಷನ್ ಮಾಡೋದು. ನೋಡಿ, ಈಗ ಮೆಡಿಕಲ್ ಸೈನ್ಸ್ ತುಂಬಾ ಅಡ್ವಾನ್ಸ್ ಆಗಿದೆ. ನೀವೇನು ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿರಿ. ಏನಪ್ಪ ಏನಮ್ಮ? ಫೋನ್ ಮಾಡಿದ್ಯಾ? ಯಾರಿಗಮ್ಮ? ಡಾಕ್ಟರ್ ಪ್ರಸಾದ್ಗೆ. ಮಾಡಿದ್ದೆ. ಯಾವಾಗ ಬರ್ತಾರಂತೆ? ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಕಣಮ್ಮ. ಆಪರೇಷನ್ಸು ಅದು ಇದು ಎಲ್ಲ ಇರುತ್ತೆ. ನಿತ್ಯ ಬೇಕಾದಷ್ಟು ಪೇಷಂಟ್ಸ್ಗಳು ಬರ್ತಾರೆ. ಅದನ್ನೆಲ್ಲ ಬಿಟ್ಟು ಹೇಗಮ್ಮ ಬರ್ತಾರೆ? ಆಗೆಲ್ಲ ನಿತ್ಯ ಬರ್ತಾ ಇರ್ಲಿಲ್ವೇನು? ನಿಂಗೆ ಹುಷಾರಿಲ್ಲ, ಬರ್ತಿದ್ರು. ಹೌದು, ಅದು ನಿಜಾನೇ. ಬುದ್ಧಿವಂತರ ಮನೆಗ್ ಮೇಷ್ಟ್ರು ಬರಲ್ಲ, ಆರೋಗ್ಯವಂತರ ಮನೆಗ್ ಡಾಕ್ಟರ್ ಬರಲ್ಲ. ಅಮ್ಮ ಹಾರ್ಲಿಕ್ಸು. ನಾನು ಆರೋಗ್ಯವಾಗಿದ್ದೀನಿ, ನೀವು ಕೊಡಿರಿ. ಹಲೋ ಡಾಕ್ಟರ್ ಪ್ರಸಾದ್. ಹಲೋ ಡಾಕ್ಟರ್, ನಾನು ಆಶಾ. ಏನ್ ಸಮಾಚಾರ? ನಿನ್ನೆ ನನ್ಗೊಂದ್ ಕನಸು ಬಿತ್ತು. ಅದರಲ್ಲಿ ನಾನು ನೀವಿಬ್ರು ಬೃಂದಾವನ್ ಗಾರ್ಡನ್ ಹೋಗಿದ್ವಿ. ಅಲ್ಲಿ ಬಣ್ಣ ಬಣ್ಣದ ಬೆಳಕಿನಲ್ಲಿ ಫೌಂಟನ್ಗಳ ಮಧ್ಯೆ. ಆಶಾ, ನೀನು ಹುಷಾರಾಗಿದೆ ತಾನೆ? ವಾ, ಸರಿ, ಫೋನ್ ಇಡು. ನನಗೆ ಇಲ್ಲಿ ತುಂಬಾ ಕೆಲಸ ಇದೆ. ಹಾಗಾದ್ರೆ ಸಂಜೆ ಫೋನ್ ಮಾಡ್ಲಾ? ಸಂಜೆ ನಾ ಇರಲ್ಲ ಆಶಾ. ಇರಲ್ವಾ? ಡಾಕ್ಟರ್, ಆಶಾ, ಇದೆ ನೋವು. ಆಗಲ್ಲ. ಏನಾಯ್ತು? ಪಕ್ಕದಲ್ಲಿ ನಿಮ್ ತಂದೆ ಇಲ್ಲ? ಬೇಗ ಬನ್ನಿ ಡಾಕ್ಟರ್. ಓಕೆ, ನಾನೀಗ ಬರ್ತೀನಮ್ಮ. ಯಜಮಾನ್ರೆ, ಡಾಕ್ಟರ್ ಅವಸರವಾಗಿ ಆಶಾ ರೂಮ್ಗೆ ಹೋದ್ರು. ಆಶಾ, ಆಶಾ, ಆಶಾ ಬಿಡ. ಆಶಾ, ನೀನ್ ಯಾಕೆ ನನ್ಗೆ ಹುಚ್ಚುಚ್ಚಾಗಿ ಫೋನ್ ಮಾಡಿದೆ? ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ. ನಾನ್ ನಿನ್ ಜೊತೆ ಆಡೋ ಹುಡುಗ ಅಂತ ತಿಳ್ಕೊಂಡ್ಯಾ? ಯು ಮಸ್ಟ್ ನೋ ದಟ್ ಐ ಆಮ್ ಎ ಡಾಕ್ಟರ್. ಏನಾಯ್ತು ಅಂತ ಗಾಬರಿಯಿಂದ ಪೇಷಂಟ್ಸ್ ನನ್ನ ಬಿಟ್ಟು ಇಲ್ಲಿಗೆ ಬಂದ್ರೆ ನೋಡು, ನೀನ್ ಈಗ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಾಳೆ ಏನಾದ್ರು ನಿಜವಾಗ್ಲೂ ಆದ್ರೆ ತಮಾಷೆ ಅನ್ಕೊಂಡು ಏನಾದ್ರೂ ಅನಾಹುತ ಆಗುತ್ತೆ ಅಷ್ಟೇ.
ನಿಜವಾಗ್ಲೂ ಮತ್ತೆ ನನಗೇನಾದ್ರೂ ಆಗುತ್ತಾ? ನನ್ ಸತ್ತೋಗ್ತೀನ? ಆಶಾ ಆಶಾ ಹಾಗೇನಿಲ್ಲ ಆಶಾ, ನೀನ್ ಚೆನ್ನಾಗೇ ಇರ್ತೀಯ. ಇಷ್ಟೊಂದು ಗಾಬರಿ ಮಾಡ್ಬಿಟ್ಟಿಯಲ್ಲ ಅಂತ ಮನಸ್ಸಿಗೆ ಬೇಜಾರು ಬಂತು, ಅದಕ್ಕೋಸ್ಕರ ಹಾಗಂದೆ. ಐ ಆಮ್ ಸಾರಿ ಆಶಾ, ಪ್ಲೀಸ್ ನೋಡು, ಸಮಾಧಾನ ಮಾಡ್ಕೋ. ನನ್ನ ಆಶಾ ಅಳ್ತಾಳ? ನಾನು ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಆಶಾ. ನಿಮಗೆ ನನ್ ಮೇಲೆ ಕೋಪ ಇಲ್ಲ ತಾನೆ? ಖಂಡಿತ ಇಲ್ಲ. ಹಾಗಾದ್ರೆ ಇನ್ನೇನಿದೆ? ನನಗೆ ನಿನ್ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಅದೇ ನನಗ್ ಬೇಕಾಗಿದ್ದು. ಅಪ್ಪ ನೋಡಿದ್ರ, ಡಾಕ್ಟರ್ 1 ನಿಮಿಷದಲ್ಲಿ ಹಾಕಿ ಕರೆಸ್ಬಿಟ್ಟೆ. ಬಿಲಿಯಮ್ಮಿ, ಇವತ್ತೇ ಕೊನೆ. ಇನ್ಮೇಲೆ ಖಂಡಿತ ನಿಮ್ಗೆ ತೊಂದರೆ ಕೊಡಲ್ಲ. ಬನ್ನಿ, ನಾನೇ ನಿಮ್ಗೆ ನರ್ಸಿಂಗ್ ಹೋಮ್ ಡ್ರಾಪ್ ಕೊಡ್ತೀನಿ. ಬೇಡ ಆಶಾ, ನಾ ಟ್ಯಾಕ್ಸಿ ತಂದಿದ್ದೀನಿ. ಆಶಾ ಎಷ್ಟು ಮುದ್ದಾದ ಹೆಸರು, ಕಣ್ಣಲ್ಲಿ ಕಡಲಿನಷ್ಟು ಆಸೆ, ಅವಳ ಮಾತಿನಲ್ಲಿ ಪರ್ವತದಷ್ಟು ಬಯಕೆ. ಒಂದೊಂದು ಸಲ ಅವಳು ನೋಡಿದಾಗ್ಲೂ ನನ್ನ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾವು ಚಿಕಿತ್ಸೆ ಮಾಡೋ ಒಬ್ಬೊಬ್ಬ ರೋಗಿಗೂ ಆಯಸ್ಸನ್ನು ಕೊಡೋ ಶಕ್ತಿನ ಆ ದೇವರು ನಮಗೆ ಕೊಡಬಾರ್ದಾಗಿತ್ತೆ ಅನ್ಸುತ್ತೆ. ನಾವು ದುರಾದೃಷ್ಟವಂತರು. ಇದು ತುಂಬಾ ಕಷ್ಟಕರವಾದ ವಿಚಾರ. ಆಶಾಳ್ ಎಲ್ಲಾ ವಿಷಯನೂ ತಿಳಿದಿರೋ ಅವರಿಗೆ ಅವಳನ್ನೇ ಮದುವೆ ಮಾಡ್ಕೊಳ್ಳಿ ಅಂತ ನಾವು ತಾನೇ ಹೇಗೆ ಹೇಳಕ್ಕಾಗತ್ತೆ? ನನಗೋಸ್ಕರ, ನನ್ನ ಮಗಳಿಗೋಸ್ಕರ. ಅವಳೇನ್ ಕೇಳಿದ್ರು ಇಲ್ಲ ಅಂತ ಅನ್ಬೇಡಿ. ಅವಳು ಇರೋ ಹೊತ್ತಿನ ಸಂತೋಷವಾಗಿಡಿ ಅಂತ ಅವರೇ ಹೇಳಿದ್ದಾರೆ. ಮೂರ್ತಿಗಳೇ, ಇಡೀ ನನ್ನ ಆಸ್ತಿನೆಲ್ಲ ಅವ್ರ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಅವಳು ಇರೋ ಹೊತ್ತಿನ ಅವಳ ನೆಮ್ಮದಿಯಾಗಿಟ್ಬಿಟ್ರೆ ಸಾಕಪ್ಪ. ಹಣಕ್ಕೆ ಆಸೆ ಪಡೋ ಮನುಷ್ಯ ಆಗಿದ್ರೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಈ ಮನುಷ್ಯ ಆ ಥರ ಅಲ್ವೇ? ಕೇಳಕ್ ಮುಂಚೆನೆ ನಾವ್ ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ ಮೂರ್ತಿಗಳೇ? ನಾ ಮಾತಾಡ್ತೀನಪ್ಪ, ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತಂದೆ. ಸರಿ. ವೆಲ್ಕಮ್ ಡಾಕ್ಟರ್, ವೆಲ್ಕಮ್. ಮಾರ್ನಿಂಗ್. ಮಾರ್ನಿಂಗ್. ನಾನು ನಿಮ್ಮನ್ನು ನೋಡ್ಕೊಂಡು ನಿಮ್ ಕ್ಲಿನಿಕ್ ಹತ್ರ ಹೋಗಿದ್ದೆ. ಹೌದಾ? ಯಾಕೆ? ಇನ್ವಿಟೇಷನ್ ಕೊಡ್ಬೇಕಾಗಿತ್ತು, ಅದಕ್ಕೆ. ಥ್ಯಾಂಕ್ ಯು. ವೆಡ್ಡಿಂಗ್ ಕಾರ್ಡ್ ಯಾರ್ದು? ಓದ್ ನೋಡಿ. ಡಾಕ್ಟರ್ ಪ್ರಸಾದ್, ಡಾಕ್ಟರ್ ಅಭಿಲಾಷಾ. ಡಾಕ್ಟರ್ ಡಾಕ್ಟರ್ ಡಾಕ್ಟ್ರೇ, 1 ನಿಮಿಷ. ಆಶಾಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ದಯವಿಟ್ಟು ನಿಂತ್ಕೊಳ್ಳಿ, ಅರ್ಜೆಂಟ್ ಆಗಿ ಒಂದು ವಿಷಯ ಮಾತಾಡ್ಬೇಕು. ಬಂದ್ಬಿಟ್ಟೆ. ಮೂರ್ತಿಗಳೇ, ಇನ್ನೇನಪ್ಪ ಕಥೆ? ನಮ್ಮ ಆಶಾ ಪ್ರಸಾದ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಈ ಲಗ್ನ ಪತ್ರಿಕೆ ನೋಡ್ಬಿಟ್ರೆ. ಮೇ ಕಮ್ ಇನ್? ಸ್ಟಿಲ್ ಯುವರ್ ಎ ಚೈಲ್ಡ್ ಆಶಾ. ನಿನ್ನ ಆರೋಗ್ಯ ಹೇಗಿದೆ? ಫಸ್ಟ್ ಕ್ಲಾಸ್. ನಾನು ಕೊಟ್ಟಿದ್ದ ಟಾನಿಕ್ ಕ್ಯಾಪ್ಸೂಲ್ಸ್ ಎಲ್ಲ ತಗೊಂಡ? ಓ, ಕಮ್ ಆನ್, ಸಿಟ್ ಡೌನ್. ನಾನು BP ಚೆಕ್ ಮಾಡ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಒಂದೊಂದು ನಿಮಿಷನೂ ಒಂದೊಂದು ಯುಗ ಕಾಣ್ತಿದ್ಯೆ. ಇನ್ನೂ ಬರಲಿಲ್ವಾ ಪುಣ್ಯಾತ್ಮ? ಗುಡ್. ನಾನು ಹೇಳಿಲ್ವಾ, ನೋ ಪ್ರೆಷರ್, ಓನ್ಲಿ ಪ್ಲೆಷರ್. ನಾನು ಬರ್ತೀನಿ ಆಶಾ. ಆಶಾ, ಇನ್ನು 10 ದಿವಸ ನಾ ಊರಲ್ಲ, ಆಮೇಲೆ ಬಂದು ನೋಡ್ತೀನಿ. 10 ದಿನ? ನರ್ಸಿಂಗ್ ಹೋಮ್ ಬಿಟ್ಟು ಎಲ್ಲಿ ಹೋಗ್ತೀರಾ? ಕಾಶಿ ಹತ್ರಕ್ಕೆ ಹೋಗ್ತೀನಿ. ಯಾತ್ರೆಗೂ ಜಾತ್ರೆಗೂ ಒಬ್ರೇ ಹೋಗ್ಬಾರ್ದು. ನಾನ್ ಬರ್ತೀನಿ, ನಾನು ಕರ್ಕೊಂಡು ಹೋಗಿ. ನನಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋ ಅಭ್ಯಾಸ ಇಲ್ಲ. ನಾನು ಬರ್ತೀನಿ ಸರ್. ನಿಜ
ನಿಜವಾಗ್ಲೂ ಇನ್ನು 10 ದಿನ ನೀವು ಊರಲ್ಲಿರಲ್ವಾ? ತಮಾಷೆಗೆ ಹೇಳಿದೆ ಆಶಾ, 10 ದಿನ ಅಲ್ಲ, 4 ದಿನ. ಬಿ ಹ್ಯಾಪಿ. ಅಲ್ಲಮ್ಮ, ನಿನ್ನ ವಯಸ್ಸಿನ ಹುಡುಗಿಯರಲ್ಲ ಸಿಮ್ಲಾ ಕಾಶ್ಮೀರ ನೋಡ್ಬೇಕು ಅಂತ ಆಸೆ ಪಟ್ರೆ ನೀನು ಬಯಸಿ ನಂದಿ ಬೆಟ್ಟ ನೋಡ್ಬೇಕು ಅಂತ ಬಂದಿದ್ಯಲ್ಲ, ಏನಿದೆ ಇಲ್ಲಿ? ಬನ್ನಿ ತೋರಿಸ್ತೀನಿ. ಆಶಾ, 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 ಓಡ್ಬೇಡ, ಇಲ್ಲೇ ನಿಂತ್ಕೋ. ಆಶಾ, 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 ನಿಂತ್ಕೋ, ಓಡ್ಬೇಡ. ಯಾಕಮ್ಮ ಇಲ್ಲಿಗೆ ಓಡ್ ಬಂದೆ? ನಾನು ಹೇಳೋ ವಿಷಯ ಎಷ್ಟು ಗಂಭೀರವಾದ್ದು ಅನ್ನೋದು ನಿಮ್ಗೆ ತಿಳಿಲಿ ಅಂತ. ಅಲ್ಲಿ ನೋಡಿದ್ರ, ಇಲ್ಲಿಂದ ಬಿದ್ರೆ ಏನಾಗುತ್ತೆ? ಅಯ್ಯಪ್ಪ, ಪ್ರಾಣ ಹೋಗುತ್ತೆ. ಸ್ಲೀಪಿಂಗ್ ಪಿಲ್ಸ್ ತಗೊಂಡ್ರು ಬದುಕಿಸಬಹುದು, ವಿಷ ತಗೊಂಡ್ರು ಬದುಕಿಸಬಹುದು, ಆದ್ರೆ ಇಲ್ಲಿಂದ ಬಿದ್ದವ್ರನ್ನ ದೇವರೇ ಬಂದ್ರು ಬದುಕ್ಸಕ್ ಸಾಧ್ಯ ಇಲ್ಲ. ಯಾಕಮ್ಮ ಏನೇನೋ ಮಾತಾಡ್ತಿದೀಯಲ್ಲ? ಅಪ್ಪ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಏನು? ನನ್ಗೆ ಯಾಕೆ ಹಾರ್ಟ್ ಆಪರೇಷನ್ ಮಾಡಿಸ್ದೆ? ನಾನ್ ಚೆನ್ನಾಗಿರ್ಬೇಕು, ಎಲ್ರ ಹಾಗೆ ನಾನು ಬದುಕಬೇಕು ಅಂತ ತಾನೆ? ಹೌದು. ಆ ಆಸೆ ನಡಿಬೇಕು ಅಂದ್ರೆ ಹೇಳಮ್ಮ, ಏನ್ ಮಾಡ್ಬೇಕು? ನನಗ್ ಡಾಕ್ಟರ್ ಬೇಕು. ಡಾಕ್ಟರ್ ಬೇಕು ಅಂತಂದ್ರೆ ಡಾಕ್ಟರ್ ಪ್ರಸಾದ್ ಬೇಕು. ಡಾಕ್ಟರ್ ಪ್ರಸಾದ್ ಬೇಕೆ? ರೆಡಿ, ಹೋಗೋಣ. ಏನಪ್ಪ, ನನ್ ಮಾತೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಅವತ್ತು ಸಂಕೋಚ ಬಿಟ್ಟು ಹೇಳಿದೀನಿ, ಡಾಕ್ಟರ್ ಪ್ರಸಾದ್ ಕಂಡ್ರೆ ನನಗಿಷ್ಟ, ಅವ್ರು ನನಗ್ ಬೇಕು ಅಂತ. ಅಲ್ಲಮ್ಮ, ಇಷ್ಟ ಬೇಕು ಅಂದ್ರೆ ಅವರನ್ನ ಆಟ ಆಡೋ ಬೊಂಬೆ ಏನಮ್ಮ? ರೀ, ನಿಮ್ಗೆ ಅರ್ಥ ಆಗಲ್ಲ, ನೀವು ಸುಮ್ನೆ ರೀ. ಅಪ್ಪ, ನೀನ್ ವಿಚಾರಿಸ್ತೀಯಪ್ಪ? ಅಮ್ಮ, ಸತ್ಯವಾಗ್ಲೂ ವಿಚಾರಿಸ್ತೀನಮ್ಮ. ಇವತ್ಕೊಂಡು ಅವ್ರ ಹತ್ರ ಮಾತಾಡ್ತೀನಮ್ಮ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅವರಿದ್ರೇನೆ ನಾನು, ಇಲ್ಲಾಂದ್ರೆ ನೇರ ಇಲ್ಲಿಗೆ ಬರ್ತೀನಿ, ಕೆಳಗ್ ಬಿದ್ಬಿಡ್ತೀನಿ. ಹೀಗ್ ಬೀಳಲ್ಲಪ್ಪ. ಪ್ರಸಾದ್ನ ನೀವ್ ನನಗ್ ತಂದು ಕೊಡದೆ ಹೋದ್ರೆ ಬನ್ರಿ ಇಲ್ಲಿ. ನಾನು ಬರಲ್ಲ ಬಿಡ್ರಿ, ನನ್ ಕೈ ಬಿಡ್ರಿ. ಬನ್ರಿ ಇಲ್ಲಿ, ಬನ್ರಿ. ಈ ಲೆಟರ್ನ ಡಾಕ್ಟರ್ ಪ್ರಸಾದ್ ಕೊಟ್ರು ಅಂತ ಅಭಿಲಾಷಿ ಕೊಟ್ಬಿಡ್ತೀರಾ? ಪ್ರಸಾದ? ನಾನ್ ಕೊಡಲ್ಲಪ್ಪ. ಕೊಡಲ್ವಾ? ತಗೊಳ್ಳಿ. ನಾವ್ ಹೇಳ್ದಷ್ಟೇ ಮಾಡ್ಬೇಕು. ಅಭಿಲಾಷಾ ಲೈಬ್ರರಿಲಿ ಇದ್ದಾಳೆ, ಹೋಗ್ಕೊಡ್ತೀಯಾ? ಅಮ್ಮ, ಡಾಕ್ಟರ್ ಪ್ರಸಾದ್ ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಪ್ರಸಾದ? ಡಾಕ್ಟರ್ ಪ್ರಸಾದ್ ಅವರಿದ್ದಾರಾ? ಇನ್ನೇನ್ ಬರೋ ಟೈಮ್ ಆಯ್ತು. ಬಂದ್ರೆ ಅಭಿಲಾಷಾ ಲೆಟರ್ ಕೊಟ್ರು ಅಂತ ಕೊಟ್ಬಿಡಿ. ಹಾ, ಕೊಡ್ತೀನಿ. ಥ್ಯಾಂಕ್ ಯು. ಡಿಯರ್ ಅಭಿಲಾಷ, ಕಣ್ಣುಗಳು ಮನಸ್ಸಿನ ಕನ್ನಡಿ ಎನ್ನುತ್ತಾರೆ. ನಿನ್ನನ್ನು ಕಂಡಾಗಲೇ ಆ ಸತ್ಯ ನನಗೆ ಅರ್ಥವಾಗಿದ್ದು. ನೇರವಾಗಿ ಹೃದಯವನ್ನೇ ಮುಟ್ಟುವ ನಿನ್ನ ಕಣ್ಣಿನ ನೋಟಕ್ಕೂ, ಅರಳು ಹುರಿದಂತೆ ಆಡುವ ನಿನ್ನ ಸವಿ ಮಾತುಗಳಿಗೂ ನಾನು ಸೋತು ಹೋಗಿದ್ದೇನೆ. ನಿನ್ನನ್ನು ಮತ್ತೆ ನೋಡಬೇಕೆನ್ನುವ ಆಸೆ. ಈ ದಿನ ಸಂಜೆ 5 ಗಂಟೆಗೆ ಚಾಮುಂಡಿ ಬೆಟ್ಟದ ಬಸವನ ಬಳಿ ನಿನಗಾಗಿ ಕಾಯ್ತಿರ್ತೇನೆ. ಪ್ರಸಾದ್. ಡಾಕ್ಟರ್, ನಿಮ್ಗೊಂದು ಲೆಟರ್ ಇದೆ. ಯಾರು ಕೊಟ್ಟಿದ್ದು? ಅಭಿಲಾಷ್ ಅವ್ರು ಕೊಟ್ಟಿದ್ದು. ನಿಮ್ ಲೆಟರ್ ಬಂತು. ನನ್ನ ಲೆಟ್ರು ನೀವ್ ತಾನೇ ಬರ್ತಿದ್ದು? ನೀವ್ ತಾನೇ ಬರ್ತಿದ್ದು? ಅಯ್ಯೋ, ಈ ಲೆಟರ್ ನಾನ್ ಬರ್ತಿದ್ದಲ್ಲ. ಇದು ಅಷ್ಟೇ, ನಾನ್ ಬರ್ದಿದ್ದಲ್ಲ. ಈ ಹ್ಯಾಂಡ್ ರೈಟಿಂಗು ಬೇರೆ ಯಾರ್ದು? ಐ ಆಮ್ ಸಾರಿ. ನಾನ್ ಬರ್ತೀನಿ. ನೋಡಿ,
ಹೇಗೋ ಇಬ್ರು ಬಂದಾಯ್ತು, ಒಂದ್ ಕಡೆ ಸೇರಾಯ್ತು. ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು? ಲವ್ ಮಾಡ್ಬೇಕು. ಯಾರು ಮಾತಾಡಿದ್ದು? ಬಸವ ಇರ್ಬೇಕು. ಬಸವ ಅಲ್ಲ, ಯಾವ್ದೋ ತುಂಟ ಹಸುಗಳಿರ್ಬೇಕು. ನಿಮ್ದೇನೆ ಈ ಹುಡುಗಾಟ? ಹುಡುಗಾಟ ಅಲ್ಲ ಕಣೆ, ಹುಡುಗಿರ್ ಚೆಲ್ಲಾಟ. ನಿನ್ನೆ ರಾತ್ರಿ ನೀನ್ ಪಡ್ತಿರೋ ಪರದಾಟ ನೋಡಿ ಈ ನಳ ದಮಯಂತಿಯರ್ ಮಧ್ಯೆ ಅಂಸದ್ ಕೆಲ್ಸ ಮಾಡ್ಬೇಕಾಯ್ತು. ಮಿಸ್ಟರ್ ಪ್ರಸಾದ್, ನೀವು ಡಾಕ್ಟ್ರು, ನಮ್ ಫ್ರೆಂಡ್ ಅಭಿಲಾಷ ಪೇಷಂಟು. ಅವಳಿಗೇನ್ ಕಾಯಿಲೆ ಇದೆ ಅಂತ ನೋಡಿ ಟ್ರೀಟ್ಮೆಂಟ್ ಕೊಡಿ. ಇದ್ರಲ್ಲಿದೆ ರಿಪೋರ್ಟ್. ಅಯ್ಯೋ, ಇದು ನನ್ ಪರ್ಸನಲ್ ಡೈರಿ. ಏ, ಡಾಕ್ಟರ್ ಹತ್ರ ಸಂಕೋಚ ಪಟ್ಕೋಬಾರ್ದೆ. ನಿನ್ ಪರ್ಸನಲ್ ಎಲ್ಲ ಅವ್ರಿಗೆ ತಿಳಿದ್ರೇನೆ ನಿನ್ ಕಾಯಿಲೆ ವಾಸಿ ಆಗೋದು. ಡಾಕ್ಟರ್, ನಿಮ್ ಪೇಷಂಟ್ ನ ಉಟ್ಸಿದೀವಿ, ನೀವೇ ಕ್ಯೂರ್ ಮಾಡ್ತೀರೋ ನೋಡಿ, ಫೀಸ್ ನಾವು ಕೊಡ್ತೀವಿ. ಡೈರಿ. ಏ ಪುಟ್ಟಮ್ಮ, ನೀರೆಲ್ಲ ಚೆನ್ನಾಗಿ ಇನ್ನು ಒಣಗಾಕೆ ಬಟ್ಟೆಗಳನ್ನ. ಆ ಪಾಟ್ಗೆಲ್ಲ ನೀರ್ ಹಾಕೋ. ಗಿಡಗಳೆಲ್ಲ ಹೇಗೆ ಒಣಗೋಗ್ತಿದೆ ನೋಡು. ಚೆನ್ನಿ, ಸ್ವಲ್ಪ ಚೆನ್ನಾಗಿ ಕೊಡು ಹಾಸಮ್ಮ. ನಾವ್ ಎದುರು ನಿಂತು ಕೆಲಸ ತಗೊಂಡ್ರೆ ತಗೊಂಡ್ ಹಾಗೆ, ನೀವಾಗೆ ತಿಳ್ಕೊಂಡು ಏನು ಮಾಡ್ಬೇಡಿ. ರೂಮ ಇದು ಹೇಗ್ ಜೋಡ್ಸಿಟ್ಟಿದ್ಯಾ ನೋಡು ಪುಸ್ತಕಗಳನ್ನೆಲ್ಲ. ನಮ್ಮ ಅಭಿಲಾಷಗುನು ಒಂದ್ ಸ್ವಲ್ಪನ ಅಚ್ಕಟ್ತನ ಇಲ್ಲ. ಬಟ್ಟೆನೆಲ್ಲ ಹೇಗ್ ತುರ್ಕಿಟ್ಟಿದ್ದಾಳೆ ನೋಡು. ಡಿಯರ್ ಅಭಿಲಾಷ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಪ್ರಸಾದ್. ರೀ, ಏನ್ರೀ? ಏನು ಅಂದ್ರೆ ರೀ ರೀ ಇಲ್ಲೋಡ್ರಿ, ನೋಡಿದ್ರಾ ನೋಡಿದ್ರಾ? ಎಷ್ಟು ನೋಡ್ಲೆ? 20 ವರ್ಷದಿಂದ ನಿನ್ನ ನೋಡ್ತಾನೆ ಇದೀನಿ. ಅಯ್ಯೋ ರಾಮ, ಮನೆ ಹಾಳಾಗ್ತಾ ಇದ್ರು ನಿಮ್ ಸರ್ಸನೆ ನಿಮ್ಗೆ. ಏನಾಯ್ತೆ? ಏನಾಗ್ಬೇಕಾ ನೋಡಿ. ಕಣ್ಣುಗಳು ಮನಸ್ಸಿನ ಕನ್ನಡಿ. ಅರಳು ಹುರಿದಂತೆ ಆಡುವ ನಿನ್ನ ಸವಿ ಮಾತುಗಳಿಗೂ ನಾನು ಸೋತು ಹೋಗಿದ್ದೇನೆ. ಏನೇ, ನಾನ್ ನಿನಗೆ ಬರೆದ ಲವ್ ಲೆಟರ್ಸ್ ನ ಇನ್ನೂ ಇಟ್ಟಿದ್ದೇನೆ. ಅಯ್ಯೋ ದೇವ್ರೆ, ನಂದಲ್ಲ ರೀ, ನಿಮ್ ಮಗಳದ್ದು. ನನ್ ಮಗಳದು? ಸಂತೋಷ ಆಯ್ತಾ? ತೃಪ್ತಿ ಆಯ್ತಾ? ಮೆಡಿಕಲ್ ಕಾಲೇಜ್ ಕಳಿಸ್ಬೇಡಿ ಕಳಿಸ್ಬೇಡಿ ಅಂತ ಎಷ್ಟು ಹೊಡ್ಕೊಂಡೆ. ಮೆಡಿಕಲ್ ಕಾಲೇಜ್ಗೂ ಈ ಲೆಟರ್ಗೂ ಏನೇ ಸಂಬಂಧ? ಮೆಡಿಕಲ್ ಕಾಲೇಜ್ ನಲ್ಲಿ ಓದೋವಾಗ ತಾನೆ ಆ ಸಾಕಮ್ಮನ್ ಮಗಳು ಯಾವನೋ ಕ್ರಿಶ್ಚಿಯನ್ ಮದುವೆ ಮಾಡ್ಕೊಂಡಿದ್ದು. ಇವ್ನ್ ಯಾವನೋ ಏನ್ ಕತೆನೋ. 3ನೇ ವರ್ಷದಲ್ಲಿ ಓದೋವಾಗ್ಲೂ ಇಷ್ಟೊಂದು ಕಾಗದ ಬಂದಿದೆಯಲ್ಲ, ಇನ್ 4ನೇ ವರ್ಷ ಅದೇ ಕಾಲೇಜ್ ನಲ್ಲಿ ಇದ್ರೆ ತೊಟ್ಲು ಕಟ್ಬೇಕಾಗತ್ತೆ. ಅಬ್ಬಬ್ಬಬ್ಬಬ್ಬ, ಏನ್ ನಾಲ್ಗೇನೆ ನಿಂದು? ಈಗೇನ ಅವಳಿಗೆ ಮದುವೆ ಆಗೋಯ್ತಾ ಅಥವಾ ಮನೆ ಬಿಟ್ಟು ಹೊಟ್ಟೋದ್ಲಾ? ಈಗಾಗಿರೋ ಸಾಲ್ದು ಅದ್ ಬೇರೆ ಆಗ್ಬೇಕು ಅನ್ನಿ. ಅಕ್ಕಪಕ್ಕದವ್ರು ನೋಡಿ ಕೇಕೆ ಹಾಕೊಂಡಾಗ ತನಕ ನೀವ್ ಈ ಸೋಫಾ ಬಿಟ್ಟು ಹೇಳ್ಬೇಡಿ. ನಾ ಬರ್ತೇನೆ. ಏನ್ರಿ ಇದು, ಒಬ್ರೇ ಹೋಗ್ತಿದ್ದೀರಾ? ಯಾಕೆ? ಜೊತೆಗೆ ಆ ತಮ್ಮ ಇನ್ನು ಕರ್ಕೊಂಡು ಹೋಗಿ. ಅವನು ಯಾಕೆ? ಈ ಕಾಗದ ಬರ್ದಿರೋನ್ನ ಸೊಂಟ ಮುರಿಯೋಕೆ. ಅದು ಸರಿ. ಹಾಗೇನೆ ಪಕ್ಕದ ಮನೆ ಡಾಕ್ಟರ್ ಸ್ವಾಮಿನೂ ಕರ್ಕೊಂಡು ಹೋಗ್ತೀನಿ, ಫ್ರಾಕ್ಚರ್ ಆದ್ರೆ ಬ್ಯಾಂಡೇಜ್ ಹಾಕಕ್ಕೆ. ಅಬ್ಬಬ್ಬಬ್ಬಬ್ಬ, ಈ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ, ಸೆರಿನಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ. ಇನ್ನೊಬ್ಬರ ಕಾಗದ ಓದೋ ಅಭ್ಯಾಸ ನನಗಿಲ್ಲ. ಪ್ರಸಾದ್ಗೂ ನಿಮ್ ಮಗಳಿಗೂ ಹೇಗ್ ಸ್ನೇಹ ಬೆಳೀತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಜ್ಞಾಪಕದಲ್ಲಿ ಇಟ್ಕೋ, ನೀನ್ ಬೇಕು ಅಂತ ಬಯಸಿದ್ರು ಇಂಥ ಹುಡುಗ ಸಿಕ್ಕೋದು ಕಷ್ಟ. ಗುಣದಲ್ಲಿ ಅಪ್ರಂಜಿ. ಹೀಸ್ ಅ ರ್ಯಾಂಕ್ ಸ್ಟೂಡೆಂಟ್. ಇಲ್ಲೇ ಹೋದ್ ಜನ ಕೆಲಸ ಮಾಡ್ತಾ ಇದ್ದಾನೆ. ಫಾರಿನ್ ಹೋಗಿ ಹೈಯರ್ ಸ್ಟಡೀಸ್ ನಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡ್ ಬರ್ಲಿ ಅಂತ ನನ್ನ ಆಸೆ. ಆದ್ರೆ ಪಾಪ ಅವನ್ಗೆ ಆಗ್ತಾ ಇಲ್ಲ. ಅವನ್ ಮನೆ ಎಲ್ಲಿದೆ? ಹಾಯಾಗಿ ಕುಳಿತರು ನೀನು ರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕುದಿಯುತ್ತ ಹೀಗೆ, ಆಯಾಗಿ ಡಾಕ್ಟ್ರು ಸ್ವಯಂ ನಳಪಾಕ ಮಾಡ್ತಿರೋ ಹಾಗಿದೆ. ಹಾಗೇನಿಲ್ಲ, ಕೂತ್ಕೊಳ್ಳಿ. ದಿನ ಹೋಟ್ಲ್ ಊಟ ಮಾಡಿ ಹೊಟ್ಟೆ ಯಾಕೆ ಕೆಡಿಸ್ಕೊಳ್ಳೋದು ಅಂತ ಮನೇಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೆ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಮನೇಲಿ ಈ ಕಾಗದಗಳು ಸಿಕ್ತು, ಅದ್ರ ಕೆಳಗೆ ನಿಮ್ ಹೆಸರಿತ್ತು, ಅದಕ್ಕೆ ಅಡ್ರೆಸ್ ವಿಚಾರಿಸ್ಕೊಂಡ್ ಬಂದೆ. ಸರ್, ಆಸ್ಪತ್ರೆಗೆ ಲೇಟ್ ಆಯ್ತು. ಬನ್ನಿ, ಯಾಕೆ ಗಾಬರಿ ಆಗ್ತೀರಾ? ಯಾಕೇನಾಯ್ತು? ಏನಿಲ್ಲ ಸರ್, ಬನ್ನಿ ಕೂತ್ಕೊಳ್ಳಿ. ಕಾಫಿ. ಸರ್, ಕಾಫಿ. ಹೇಗಿದೆ ಸರ್? ಫೈನ್. ನಾನೇ ಮಾಡಿದ್ದೆ ಸರ್. ಮಾವ ಅಳಿಯನ್ಗೆ ಉಪಚಾರ ಮಾಡ್ಬೇಕು, ಅದು ಬಿಟ್ಟು ಮಾವನಿಗೆ ಅಳಿಯಾನೇ ಉಪಚಾರ ಮಾಡ್ತಾನೆ. ಡಾಕ್ಟರ್, ಒನ್ ರಿಕ್ವೆಸ್ಟ್. ಹೇಳಿ ಸರ್. ಯುವರ್ ಮದರ್ ಇನ್ ಲಾ ವಾಂಟ್ಸ್ ಟು ಸಿ ಯು. ನಾಳೆ ನೀವು ನಮ್ಮನೆಗೆ ಬ್ರೇಕ್ಫಾಸ್ಟ್ ಬರ್ಬೇಕು. ನನ್ಗೊಂದು ಗೊತ್ತಾಗ್ತಲ್ಲ ಸರ್, ಆದ್ರೂ ಬರ್ತೀನಿ ಸರ್. ನಿಮ್ಮ ನೋಡ ಸಂತೋಷದಲ್ಲಿ ನನ್ನ ಹೆಸರು ಹೇಳೋದನ್ನು ಮರ್ತು ಬಿಟ್ಟೆ.
ನಾನು ರಾಜಾರಾವ್ ಅಂತ, ಅಭಿಲಾಷಾಸ್ ಫಾದರ್. ನಮಸ್ಕಾರ ಸರ್. ನಮ್ಮ ಮನೆ ಅಡ್ರೆಸ್ ನಿಮಗೆ ಗೊತ್ತಿರ್ಬೇಕಲ್ಲ? ಗೊತ್ತು ಸರ್. ಪಕ್ಕದಲ್ಲಿ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ ಸರ್. ನಿಮ್ ಪ್ರಿನ್ಸಿಪಾಲ್ರು ಡಾಕ್ಟರ್ ನರಸಿಂಹಯ್ಯನವರು ನಿಮ್ ವಿಷಯ ಎಲ್ಲ ನನಗೆ ಹೇಳಿದ್ದಾರೆ. ನಾನಿನ್ ಬರ್ತೀನಿ. ಏನ್ ಡ್ಯಾಡಿ, ಗಂಟೆ 8:30 ಆಯ್ತು, ಇನ್ನೂ ಇಲ್ಲೇ ಕೂತಿದ್ಯಲ್ಲ, ಬ್ರೇಕ್ಫಾಸ್ಟ್ ಬರೋದಿಲ್ವಾ? ಒಬ್ರು ಗೆಸ್ಟ್ ಹೇಳಿದ್ದೆ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬರ್ಲಿ, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಯಾರ್ ಡ್ಯಾಡಿ ಆ ಗೆಸ್ಟು? ನನ್ನ ಭಾವಿ ಅಳಿಯ. ನಿನ್ ಮದ್ವೆ ಆಗೋ ಹುಡ್ಗ. ಡ್ಯಾಡಿ, ನಾನ್ ಈಗ್ಲೇ ಮದ್ವೆ ಆಗೋಲ್ಲ. ಬೇಡ, 2 ವರ್ಷ ಬಿಟ್ಟೆ ಮದುವೆ ಮಾಡ್ಕೋ. ಸದ್ಯಕ್ಕೆ ನಿಶ್ಚಿತಾರ್ಥ ಆದ್ರೆ ಸರಿ. ಏನ್ ಡ್ಯಾಡಿ ನೀವು, ನಂಗ್ ನಿಶ್ಚಿತಾರ್ಥನೂ ಬೇಡ, ಏನು ಬೇಡ. ಸಾಕ್ ಸುಮ್ನಿರೆ, ಏನೇ ಮಗುನಾಗಾಡ್ಬೇಡ. ಅಂತ ಗಂಡ್ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡು ಅನ್ನೋ ಹಾಗಾಡ್ಬೇಡ. ಪ್ಲೀಸ್ ಮಮ್ಮಿ, ನನ್ಗೆ ಬಲವಂತ ಮಾಡ್ಬೇಡಿ. ನಾನ್ ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ. ದೊಡ್ಡವರು ನಾವು ನಿರ್ಧಾರ ಮಾಡಾಯ್ತು. ಎದುರು ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಡ್ಯಾಡಿ, ಮಮ್ಮಿ ನೀವಾದ್ರೂ ಹೇಳಿ, ನಾನು ಬಲವಂತ ಮಾಡ್ಬೇಡಿ ಅಂತ. ಡ್ಯಾಡಿ, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಅವ್ರನ್ನೇ ಮದ್ವೆ ಆಗೋದು. ಮುಚ್ಚ ಬಾಯಿ. ಡೋಂಟ್ ವರಿ, ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನೇನೂ ಮಾಡಲ್ಲ. ಆಗ್ಲೇ ಅವಳ ಕಡೆ ಸೇರ್ಕೊಂಡ್ಬಿಟ್ರಾ? ಇವಳು ನನ್ನ ಮಗಳು ಕಣೆ. ಇವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಬಲವಂತ ಮಾಡ್ಬೇಕು? ಹಾಗಾದ್ರೆ ಈ ಹುಡುಗನ್ಗೆ ಏನ್ ಹೇಳ್ತೀರಾ? ನಮ್ಮ ಹುಡುಗಿಗೆ ನೀನ್ ಇಷ್ಟ ಇಲ್ಲ, ಬೇರೆ ಹುಡುಗಿ ಹುಡುಕೋ ಅಂತೇನೆ. ಅಯ್ಯೋ, ಹಾಗಂದ್ರೆ ಈ ಹುಡುಗ ನೊಂದ್ಕೊಳ್ಳಲ್ವೇ? ನೊಂದ್ಕೊಳ್ಳಿ, ನಮ್ಗೇನು? ನಮಸ್ಕಾರ ಸರ್. ಓಹೋ, ಪ್ರಸಾದ್, ಬನ್ನಿ 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 ಬನ್ನಿ. ನನ್ನ ಧರ್ಮಪತ್ನಿ. ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಇವಳೆ ನಿಮ್ಮ ಲವ್ ಲೆಟರ್ಸ್ ನ ಡಿಟೆಕ್ಟ್ ಮಾಡಿದ್ದು. ನಮ್ಮಿಬ್ರು ಮದುವೆಗೆ ಮುಂಚೆ ನಾನೇ ಬರ್ದು ಲವ್ ಲೆಟರ್ ಅದು ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನೀವೇ ಬರ್ದಿದ್ದು ಅಂತ ಕನ್ಫರ್ಮ್ ಆಯ್ತು. ಪ್ರಸಾದ್, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಯಾಕೆ ಸರ್? ನಿಮ್ಮನ್ನೇ ನಾನು ಅಳೀನ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಮಗಳು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು. ಅದೇ ಕಣಮ್ಮ ನಾನು ಹೇಳ್ತಾ ಇರೋದು. ಇಲ್ಲ ಅಂತ ಬೇಡದ ಮದುವೆನ ಮಾಡ್ಕೊ ಅಂತ ಖಂಡಿತ ಬಲವಂತ ಮಾಡಲ್ಲ. ಏನ್ ಸರಸ್ವತಿ, ಒಪ್ಗೆ ತಾನೆ? ಓಹೋ, ಒಪ್ಪಿಗೆ. ಡ್ಯಾಡಿ, ನನ್ ಮಾತು ಕೇಳಿ ಡ್ಯಾಡಿ. ನಿನ್ನ ಮಾತನೇ ಅಲ್ವೇನಮ್ಮ ನಾವು ಕೇಳ್ತಿರೋದು? ಡ್ಯಾಡಿ, ನಾನು ಇವ್ರನ್ನೇ ಲವ್ ಮಾಡ್ತಿರೋದು. ಈ ಮಾತನ್ನ ನೀನು ಮೊದಲೇ ಹೇಳೋಕಿಲ್ವೇನಮ್ಮ? ನೋಡಿದ್ಯಾ, ಪತ್ರ ಪ್ರಮಾದ ಅಂದ್ರೆ ಇದೆ. ಪ್ರಮಾದ ಅಲ್ಲ, ಪ್ರಕರಣ ಅಲ್ಲ. ನಿನಗೇನ್ ಬೇಕೋ ಅದನ್ನ ಅನ್ಕೊಮ್ಮ. ನಾವು ಮಾತ್ರ ಕುರುಕ್ಷೇತ್ರ ಮಾಡ್ಲಿಲ್ಲ. ನಿನ್ ಇಷ್ಟ ನಾನ್ ನೆರವೇರಿಸ್ತಾ ಇದೀವಲ್ಲ. ರೀ, ಮದ್ವೆನ ಯಾವಾಗ ಇಟ್ಕೊಳ್ಳ ಕೇಳಿ ನೋಡಿ. ಅಭಿಲಾಷ, ಮದುವೆ ಯಾವಾಗ ಇಟ್ಕೊಳ್ಳೋಣ? ನಾನೇನೆ ಈಗ್ಲೇ ರೆಡಿ. ಆದ್ರೆ ನಾನ್ ರೆಡಿ ಇಲ್ವಲ್ಲ? ಯಾಕೆ? ಹೇಳ್ತೀನಿ. ಈ ಮದುವೆಗೆ ನನ್ನೊಂದು ಕಂಡೀಷನ್ ಇದೆ ಪ್ರಸಾದ್. ಹೇಳಿ ಸರ್. ಈಗ ನಿಶ್ಚಿತಾರ್ಥ. ನೀವು ಫಾರಿನ್ ಸ್ಟಡೀಸ್ ಮುಗಿಸ್ಕೊಂಡ್ ಬಂದ ಮೇಲೆ ಮದುವೆ. ಯಾರು ಹೇಳಿದ್ದು ನಿಮ್ಗೆ ನಾನು ಫಾರಿನ್ ಹೋಗ್ತೀನಿ ಅಂತ? ನಾನೇ ಹೇಳ್ತಾ ಇದ್ದೀನಿ. ನಾನೇ ನಿಮ್ಮನ್ನ ಅಮೆರಿಕ ಕಳಿಸ್ಕೊಡ್ತಾ ಇದ್ದೀನಿ. ಬೇಡಿ ಸರ್, ದಯವಿಟ್ಟು ಆ ಜವಾಬ್ದಾರಿ ನಿಮಗೆ ಬೇಡಿ. ನಿಮ್ಗೋಸ್ಕರ ಅಲ್ಲಪ್ಪ. ನಿಮ್ಮಂತ ಬುದ್ಧಿವಂತರು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡು ಬಂದ್ರೆ 10 ಜನಕ್ಕೆ ಸಹಾಯ ಆಗುತ್ತೆ. ಹೌದು ಪ್ರಸಾದ್, ಡ್ಯಾಡಿ ಹೇಳೋದು ನಿಜ. ಅದ್ ಸರಿ, ಅಮೆರಿಕ ಅಂದ್ರೆ ಎಷ್ಟೊಂದು ಖರ್ಚಾಗುತ್ತೆ? ಖರ್ಚಿನ ವಿಷಯ ನೀವು ಮಾತಾಡಬೇಡಿ. ಇದು ನನ್ನಾಸೆ ಮಾತ್ರ ಅಲ್ಲ, ನಿಮ್ಮ ಪ್ರಿನ್ಸಿಪಾಲ್ ಡಾಕ್ಟರ್ ನರಸಿಂಹಯ್ಯನವರು ಹೇಳಿದ್ದಾರೆ. ಯಾವ ಕಾರಣಕ್ಕೂ ನೀವು ಅವ್ರ ಮಾತನ್ನ ತೆಗೆದಾಕೂಡದು. ಕರೆಕ್ಟ್. ಇದೇ ನಡೆದಿದ್ದು. ಅಭಿಲಾಷ ನನಗೋಸ್ಕರ 2 ವರ್ಷ ಕಾದ್ಲು. ನಾನು ಫಾರಿನಿಂದ ಬಂದು ನರ್ಸಿಂಗ್ ಹೋಮ್ ಇಡಬೇಕು, ಎಸ್ಟಾಬ್ಲಿಷ್ ಆಗಬೇಕು ಅಂತ 1 ವರ್ಷ ತಳ್ದೆ. ಈಗ ನನ್ನ ಮದುವೆಗೆ ಎಲ್ಲ ಏರ್ಪಾಡು ನಡೆದೋಗಿದೆ. ಇಂಥ ಸಮಯದಲ್ಲಿ ಹೋಗಿ ನನ್ನ ಮದುವೆ ಮುಂದಕ್ಕೆ ತಳ್ಳಿ ಅಂತ ಹೇಗೆ ಹೇಳಿ? ನಿಮ್ ಮಾತುನು ನಿಜ ಅಂತಾನೆ. ನಮ್ಮ ಕಷ್ಟನ ನಾವು ಅನುಭವಿಸ್ಬೇಕೇ ಹೊರತು ಬೇರೆಯವ್ರನ್ನ ಅನುಭವಿಸಿ ಅಂತ ಅನ್ನೋದಕ್ಕೆ ನಮ್ಗೇನು ಹಕ್ಕಿದೆ? ಹೋಗ್ಲಿ, ಹೀಗೆ ನಾನು ಕೇಳೋ ಬೇರೆ ಒಂದ್ ಸಹಾಯ ಏನಾದ್ರು ಮಾಡ್ತೀರಾ? ಹೇಳಿ. ನನ್ನ ಮಗಳಿಗೆ ನೀವೇ ಬಂದು ಸಮಾಧಾನ ಹೇಳಿ. ಇಲ್ಲದೆ ಹೋದ್ರೆ ಅವಳು. ನೋಡಿ, ಈ ವಿಷಯ ನನಗೆ ಬಿಟ್ಬಿಡಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಪ್ರಸಾದ್, ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನ ವಿಷಯನೇ ಆಶಾ.
ನಾನು ಅಷ್ಟು ಕಷ್ಟಪಟ್ಟು ಆಪರೇಷನ್ ಮಾಡಿಟ್ಟು ಹೃದಯ ಇಷ್ಟು ಬೇಗ ವೀಕ್ ಆಗೋಯ್ತಲ್ಲ ಅಂತ. ನಾನ್ ವೀಕ್ ಆಗಿದ್ದೀನಿ ಅಂತ ಯಾರು ಹೇಳಿದ್ದು? ನಾನು ಎಷ್ಟು ಸಂತೋಷವಾಗಿದ್ದೀನಿ, ಎಷ್ಟು ಲವಲವಿಕೆಯಿಂದಿದ್ದೀನಿ. ಮತ್ತೆ ಯಾಕೆ ಹೇಳಿದೆ ನಂದಿ ಬೆಟ್ಟದಿಂದ ಬೀಳ್ತೀನಿ ಅಂತ? ಆತ್ಮಹತ್ಯೆ ಮಾಡ್ಕೊಳ್ಳೋರು ದುರ್ಬಲ ಮನ್ಸಿರೋರು. ಆಶಾ, ಏನಾಯ್ತು ಅಂತ ಹೀಗೆ ನಗ್ತಾ ಇದ್ಯಾ? ನೀವು ನಂಬಿಟ್ರಾ? ನಮ್ಮಪ್ಪನ ಹೆದರ್ಸೋಕೆ ಅಂತ ಸುಮ್ನೆ ಒಂದ್ ಚಿಕ್ಕ ನಾಟಕ ಆಡ್ದೆ, ಅದು ಅವ್ರಿಗೆ ಸೀರಿಯಸ್ನೆಸ್ ಬರ್ಲಿ ಅಂತ. ನಿಮ್ಮನ್ ಬಿಟ್ಟು ನಾನ್ ಸಾಯ್ತೀನ? ಅಪ್ಪ ಎಲ್ಲ ಹೇಳಿದ್ರ? ನಿಮ್ಗೆ ಒಪ್ಗೆನಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ. ಪ್ಲೀಸ್, ನೀವು ದೂರ ತಳ್ಬಿಟ್ರೆ ನಂದಿ ಬೆಟ್ಟದವರೆಗೂ ಹೋಗ್ಬೇಕಾದೇ ಇಲ್ಲ. ಈ ಜಾಗನೇ ಸಾಕು, ಪಟ್ಟಂತ ನನ್ ಪ್ರಾಣ. ಆಶಾ, ನೀನ್ ಚಿಕ್ಕ ಮಗುನೇ ಆಗಿದ್ರೆ ನಿಜವಾಗ್ಲೂ ನಾನು ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಈಗ್ಲೂ ಮಗು ಅಂತಾನೆ ಎತ್ಕೊಳ್ಳಿ. ಆಶಾ, ಮಗು ಅನ್ಕೊಳ್ಳೋದು ಬೇರೆ, ಮಗುನೇ ಬೇರೆ. ನೀನ್ ದೊಡ್ಡೋಳೆ, ಆದ್ರೆ ಇನ್ನೂ ನಿನ್ನ ಮನಸ್ಸು ಮಗುವಿನ ತರ. ನಿನ್ನ ಮನಸ್ಸು ಬೆಳೆವರೆಗೂ ನೀನ್ ಸುಮ್ಮನೆ ಇರ್ಬೇಕು. ಅದೆಲ್ಲ ಆಗಲ್ಲ. ಆಶಾ, ನನ್ಗೆ ಯೋಚನೆ ಮಾಡಕ್ಕಾದ್ರೂ ಟೈಮ್ ಬೇಡವಾ? ಪ್ಲೀಸ್, ನನಗೊಂದ್ 2 ತಿಂಗಳಾದ್ರೂ ಟೈಮ್ ಕೊಡ್ತೀಯಾ? ಇನ್ನೂ ಸ್ವಲ್ಪ ಹೊತ್ತು ನನ್ ಗಲ್ಲನ ಹೀಗೆ ಹಿಡ್ಕೊಂಡಿರ್ತೀರಾ? ನಿನಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಆಶಾ. ನೋಡು, ನನಗೆ ಯೋಚನೆ ಮಾಡಕ್ ಟೈಮ್ ಕೊಡ್ತೀಯೋ ಇಲ್ವೋ? ಕೊಟ್ಟಿದ್ದೀನಿ. ಗುಡ್. ಆಶಾ, ನೀ ಬೆಳೆದು ದೊಡ್ಡ ಹುಡುಗಿ ಆಗಿದ್ರು ಚಿಕ್ಕ ಮಗು ಹಾಗೆ ಎಲ್ಲದಕ್ಕೂ ಹಠ ಮಾಡ್ತೀಯಲ್ಲಮ್ಮ. ಮದುವೆ ಅಂತ ಅನ್ನೋದು ದೊಡ್ಡ ವಿಷಯ ತಾಯಿ. ಅದಷ್ಟು ಸುಲಭವಾಗಿ ಬಗೆಹರಿಯುತ್ತ? ಅವ್ರು ಯಾರ್ಯಾರನ್ನ ಕೇಳಬೇಕು, ಯಾರ್ಯಾರಿಗೆ ಹೇಳಬೇಕು ಏನೋ. ಎಲ್ಲದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತಮ್ಮ. ಆಶಾ, ಬನ್ನಿ. ಆಶಾ, ಕಣ್ಣೆಲ್ಲ ಕೆಂಪಗಾಗಿದೆ, ಅಳ್ತಿದ್ಯಾ? ಯಾಕೆ? ಯಾಕೋ ಗೊತ್ತಿಲ್ಲ. ಗೊತ್ತಿಲ್ಲ, ಯಾರಾದ್ರೂ ಅಳ್ತಾರಾ? ನಾನು ಹಾಗೆ ಗೊತ್ತಿಲ್ಲದೆ ಅಳ್ತೀನಿ, ಗೊತ್ತಿಲ್ಲದೆ ನಗ್ತೀನಿ, ಕಾರಣ ಇಲ್ಲದೆ ಪ್ರೀತಿಸ್ತೀನಿ. ರೀ, ನನಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಬರ್ತೀರಾ? ಎಲ್ಲಿಗೆ? ಎಲ್ಲಾದ್ರೂ ಹೊರಗಡೆ ಹೋಗೋಣ. ಅದಕ್ ಮುಂಚೆ ನಾನ್ ನಿನ್ಗೊಂದು ಸಿಹಿಯಾದ ಸಮಾಚಾರ ಹೇಳ್ಬೇಕು. ಸಿಹಿ ಸಮಾಚಾರನ? ಡಾಕ್ಟರ್ ಪ್ರಸಾದ್ ವಿಷಯನಾ? ಹೌದು, ಡಾಕ್ಟರ್ ಪ್ರಸಾದ್ ವಿಷಯ, ಅವ್ರ ಪೇಷಂಟ್ ಆಶಾ ವಿಷಯ. ಬೇಗ ಹೇಳಿ ಪ್ಲೀಸ್, ಬೇಗ ಹೇಳಿ. ಆಶಾ, ನೀನ್ ಹಾರ್ಟ್ ಪೇಷಂಟ್. ಸಂತೋಷದ ವಿಷಯನೇ ಆದ್ರೂ ಮನ್ಸಿಗೆ ಎಕ್ಸಿಟ್ ಮಾಡ್ಕೋಬಾರ್ದು. ಹೇಳೋದನ್ನ ಶಾಂತಿಯಿಂದ ಕೇಳ್ಬೇಕು. ಈಗ ನನ್ನ ಹಾರ್ಟ್ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ಬೇಗ ಹೇಳಿ ಪ್ಲೀಸ್. ಡಾಕ್ಟರ್ ಪ್ರಸಾದ್ ನಿನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ. ಪ್ರಸಾದ್, ಆಪರೇಷನ್ ಪೋಸ್ಟ್ಪೋನ್ ಮಾಡಿದ್ರಿ? ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಭಿಲಾಷ. ಮೈಗೆ ಹುಷಾರಿಲ್ವಾ? ಮೈಗಲ್ಲ, ಮನಸ್ಸಿಗೆ. ಯಾಕೋ 4-5 ದಿನದಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಈ ಸ್ಥಿತಿಲಿ ಆಪರೇಷನ್ ಮಾಡೋದು ಸರಿಯಲ್ಲ ಅನಿಸ್ತು. ಏನಾಗಿದೆ ನಿಮ್ ಮನಸ್ಸಿಗೆ? ಆಶಾ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗ್ತಾ ಇದೆ. ಯಾಕೆ? ನನ್ನ ಮೇಲಿರೋ ಅವಳ ಪ್ರೀತಿ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ನಿಜವಾದ ಪರಿಸ್ಥಿತಿ ಗೊತ್ತಿಲ್ಲದೆ ಎಲ್ರೂ ಹಾಗೆ ಸಹಜವಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಈ ಕಣ್ಣು ಮುಚ್ಚಾಲ ಇನ್ನೂ ಎಷ್ಟು ದಿವಸ ಅಂತ. ಏನ್ರಿ, ಇಷ್ಟು ಸಣ್ಣ ವಿಷಯಕ್ಕೆ ನೀವ್ ಹೆಕ್ಕೊರ್ಬೇಕಾ? ನಿಮ್ಮ ಅವಳ ಸಂಬಂಧ ಡಾಕ್ಟರ್ ರೋಗಿ ಸಂಬಂಧ ಅನ್ಕೊಂಡ್ರೆ ಆಯ್ತು. ಹಾಗೆ ಅನ್ಕೊಂಡಿದ್ದೆ. ನೀನ್ ತಾನೇ ಹಠ ಮಾಡಿ ಮದುವೆ ಮಾಡಿಸಿದ್ದು. ಮದುವೆ ಅವಳ ಸಂತೋಷಕ್ಕಾಗಿ. ಅಭಿಲಾಷ, ನಾನು ಒಬ್ಬ ಮನುಷ್ಯ, ನನಗೂ ಮನ್ಸು ಅಂತ ಇದೆ. ಅವಳು ನನ್ನ ಬಗ್ಗೆ ಇಟ್ಟಿರೋ ಪ್ರೀತಿ, ಗೌರವ, ನಂಬಿಕೆ ನೆನೆಸ್ಕೊಂಡ್ರೆ ನನ್ನ ಹೃದಯದಲ್ಲಿ ಬಿರುಗಾಳಿ ಎದ್ದು ನಾನು ಪಡೋ ಸಂಕಟ.
ನೀವೀಗ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಪ್ಲೀಸ್. ಎದ್ದೇಳಿ. ದೇವತೆ ಅನ್ಕೊಂಡಿದ್ದೆ, ಒಡ ಹೊಟ್ಟಿದ ಅಕ್ಕ ಅಂತ ತಿಳ್ಕೊಂಡಿದ್ದೆ. ನನ್ ಬಾಳನ್ ಬೆಳಕ್ ಮಾಡೋಕ್ಕೋಸ್ಕರ ಬಂದಿರೋ ದೇವ್ರು ಅನ್ಕೊಂಡಿದ್ದೆ. ಅಯ್ಯೋ, ಒಂದು ಕ್ಷಣದಲ್ಲಿ ನನ್ನ ಬದುಕಿ ನರಕ ಮಾಡ್ಬಿಟ್ರಲ್ರಿ. ನಾನೇನ್ ಮಾಡ್ಲಿ, ನಾನೀಗ ಏನ್ ಮಾಡ್ಲಿ? ಆಶಾ, ಸಮಾಧಾನ ಮಾಡ್ಕೋ, ಅವಶ್ಯ ಪಡ್ಕೋಬೇಡ. ನನ್ ಮಾತ್ ಕೇಳು. ನಿಮ್ ಮಾತ ಇನ್ ಸತ್ರು ಕೇಳೋದಿಲ್ಲ. ನಿಮ್ಮ ನೋಡಕ್ಕೆ ಅಸಹ್ಯ ಆಗ್ತಿದೆ. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ರೆ ನಾನೇನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗಿ ಹೊರಟೋಗಿ. ಯಾರನಮ್ಮ ನೀನು ಹೋಗಿ ಅಂತಿರೋದು? ಈ ರಾಕ್ಷಸಿನ, ನನ್ನ ಸಂಸಾರಕ್ಕೆ ಚಿಟ್ಟಿ ಈ ಪಿಶಾಚಿನ. ಮುಚ್ಚು ಬಾಯ್, ನನ್ನ ಮಗಳ ಪಿಶಾಚಿ. ನೀನು ಸುಖವಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು, ನಿನ್ನ ಆಸೆನ ನೆರವೇರಿಸಬೇಕು ಅಂತ ನಿಮ್ ಕೈ ಮುಗಿತೀನಿ. ನೀವೇನು ಮಾತಾಡ್ಬೇಡಿ ಪ್ಲೀಸ್ ಡ್ಯಾಡಿ. ಸುಮ್ನಿರಮ್ಮ, ನನ್ನ ಎದುರಿಗೆ ನಿನಗೆ ಅವಮಾನ ಆಗ್ತಿದ್ರು ನಿಜ ಹೇಳಿದ್ರೆ ಸುಮ್ನೆ ಇರ್ಬೇಕಾ? ಏನಮ್ಮ ಮಾವ, ನಿನ್ನ ಆಸೆನ ನೆರವೇರಿಸಬೇಕು ಅಂತ ಮದುವೆ ಮಾಡ್ಕೊಂಡಿರೋ ತನ್ನ ಗಂಡನ್ನ ದೂರ ಮಾಡಿ ನಿನಗೆ ಬಿಟ್ಟು ಕೊಟ್ಟಿರೋ ನನ್ನ ಮಗಳು ನಿನಗೆ ಪಿಶಾಚಿ ಹಾಕೊಂಡ್ಬಿಟ್ಟ. ಏನಂದ್ರಿ? ಇವರು ಪ್ರಸಾದ್ ಹೇಳ್ತೀನ? ಇಲ್ಲ 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 ಆಶಾ, ನಿಜವಾಗ್ಲೂ ನಾನು ಅವ್ರ ಹೆಂಡತಿ ಅಲ್ಲ. ಹೌದು, ಇವಳು ತಾಳಿ ಕಟ್ಟಿ ಮದುವೆ ಆದ ಹೆಂಡತಿ. ನೀನ್ ಆಮೇಲೆ ಬಂದವಳು. ನಿನ್ನನ್ನು ಸಂತೋಷವಾಗಿ ಇಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವಳು ಆ ನಿಜಾನ ಮುಚ್ಚಿಟ್ಟಿದ್ದು, ತನ್ನ ಗಂಡನ್ನೇ ನಿನಗೆ ಮದುವೆ ಮಾಡಿದ್ದು. ಆಶಾ, ಆಶಾ,
ಆಮೇಲೆ ಏನಾಯ್ತು ಡಾಕ್ಟ್ರೆ? ಹೇಳಿ ಡಾಕ್ಟ್ರೆ. ಹೇಳ್ತೀನಿ ಅಭಿಲಾಷ, ಈಕೆ ನನ್ನ ಹೆಂಡತಿ ಅಭಿಲಾಷ ಅಂತ. ನಮಸ್ಕಾರ. ಅಭಿಲಾಷ, ಟೀಯಲ್ಲಿ ಬರ್ತಾ ಇದೆ. ದಿಸ್ ಇಸ್ ಮೈ ವೈಫ್ ಆಶಾ. ನಮಸ್ಕಾರ.